ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ದೇವಸ್ಥಾನಕ್ಕೆ ಹೋಗಿ ಬಂದಾಗಿಂದ ನೋಡ್ತಾ ಇದ್ದೀನಿ, ಯಾಕೋ ತುಂಬ ಮಂಕಾಗಿದ್ದೀರಾ, ಏನೋ ಯೋಚಿಸ್ತಾ ಇರ್ತೀರಾ. ಏನಾಯ್ತು ತುಳಸಿ ಅವರೇ? ಇಲ್ವಲ್ಲ, ಹಾಗೇನೂ ಇಲ್ಲ. ನನಗೆ ಅವು ಯೋಚನೆ ಇರುತ್ತೆ. ನೀವು ನನ್ನ ಜೊತೆಯಲ್ಲಿರುವಾಗ ನಾನೇನು ಯೋಚನೆ ಮಾಡಲಿ? ಅಲ್ಲ, ನಾನಿರೋವಾಗ ನೀವು ಯೋಚನೆ ಮಾಡದೇ ಇರ್ಬೋದು, ಆದರೆ ನಾನು ಇಲ್ಲದೇ ಇರೋವಾಗ ನೀವು ಯೋಚನೆ ಮಾಡ್ತಾ ಇರ್ತೀರಲ್ಲ, ನೀವು ಏನೇನೋ ಯೋಚನೆ ಮಾಡಿಕೊಂಡು ತಲೆಗೆ ಹಚ್ಕೊಂಡ್ರೆ ನಿಮ್ಮ ಆರೋಗ್ಯ ಹಾಳಾಗತ್ತಷ್ಟೇ. ನೀವು ಯಾವಾಗಲೂ ಖುಷಿಯಾಗಿರಬೇಕು. ಖಂಡಿತವಾಗ್ಲೂ ಖುಷಿಯಾಗೇ ಇದ್ದೀನಿ ಮಾಧವರೇ. ಸ್ವಲ್ಪ ಸುಸ್ತು ಅಷ್ಟೇ. ನೀವು ಸುಸ್ತಾಗಿದ್ರೂ ನಗ್ನಗ್ತಾ ಇರ್ತೀರ ಅಂತ ನನಗೆ ಗೊತ್ತು. ನೀವು ಯಾವಾಗಲೂ ನಗ್ನಗ್ತಾ ಖುಷಿಯಾಗಿದ್ದರೆ ಆ ರೀತಿ ಮುದ್ದಾದ ಮಗು ಹುಟ್ಟಕ್ಕೆ ಸಾಧ್ಯ. ತುಳಸಿಯವರೇ, ನಿಮ್ಗೇನಾದರೂ ಬಯಕೆ ಇದ್ದರೆ ಹೇಳಿ, ಸಂಕೋಚ ಪಟ್ಕೋಬೇಡಿ. ನಿಮ್ಗೇನು ಬೇಕಿದ್ರೂ ಹೇಳಿ, ನಾನು ತಂದು ಕೊಡ್ತೀನಿ. ಹೌದಾ? ನನಗೋಸ್ಕರ ಏನು ಬೇಕಾದ್ರೂ ತಂದ್ಕೊಡ್ತೀರಾ? ಏನು ಬೇಕಾದರೂ ತಂದು ಕೊಡ್ತೀನಿ. ಆಕಾಶದಲ್ಲಿರೋ ನಕ್ಷತ್ರಗಳನ್ನೆಲ್ಲ ಪೋಣಿಸಿ ನಿಮ್ಮ ಮುಡಿಗೆ ಮುಡಿಸ್ಲಾ? ಅಥವಾ ಆಂಜನೇಯಂತರ ಸಂಜೀವಿನಿ ಪರ್ವತನೇ ತಂದು ಕೊಡ್ಲಾ? ಅದೆಲ್ಲ ಏನೂ ಬೇಡ. ಸದ್ಯಕ್ಕೆ ನಂಗೆ ಸ್ವಲ್ಪ ಕಪ್ಪು ಮಣ್ಣು ಬಳಪ ತಂದ್ಕೊಡಿ ಸಾಕು. ಹಾಯ್, ಅಷ್ಟೇನಾ? ಸೂರ್ಯ, ಚಂದ್ರ, ಮೋಡಗಳು, ನಕ್ಷತ್ರಗಳು ಇವೆಲ್ಲ ಯಾವುದು ಬೇಡವಾ? ಅದೆಲ್ಲ ಯಾವುದು ಬೇಡ. ಆಕಾಶದಷ್ಟು ಪ್ರೀತಿ ನೀವೇ ನನಗೆ ಕೊಟ್ಟಿರುವಾಗ ಆಕಾಶದಲ್ಲಿರೋ ಸೂರ್ಯ ಚಂದ್ರ ಎಲ್ಲ ನನಗೆ ಯಾಕೆ ಬೇಕು? ನಿಮ್ಮ ಪ್ರೀತಿ ಒಂದಿದ್ರೆ ಸಾಕು. ಅದೊಂದೇ ನನ್ನ ಬಯಕೆ. ಆ ಪ್ರೀತಿ ನನ್ನ ಉಸಿರಿರೋವರೆಗೂ ಇದ್ದೇ ಇರುತ್ತೆ ತುಳಸಿಯವರೇ. ತುಳಸಿಯವರೇ, ತುಳಸಿಯವರೇ, ಶುಭೋದಯ ಮಾಧವ್ ಅವರೇ. ನಾನಿಲ್ಲ ಅಂತ ಗಾಬರಿ ಆದ್ರಾ? ನಾನು ದೇವಸ್ಥಾನಕ್ಕೆ ಬಂದಿದ್ದೀನಿ. ನೀವು ತುಂಬ ಚೆನ್ನಾಗಿ ನಿದ್ರೆ ಮಾಡ್ತಿದ್ರಿ. ನಿಮ್ಮ ನೆಪ್ಸೋದು ಬೇಡ ಅಂತ ಹಾಗೆ ಹೊರಟು ಬಂದೆ. ಎದ್ಮೇಲೆ ಫ್ರೆಶ್ ಆಗಿ ತಿಂಡಿ ತಿಂದು ಕೆಫೆಗೆ ಹೊರಡಿ. ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಡು ಆದಷ್ಟು ಬೇಗ ಬರ್ತೀನಿ. ಇದನ್ನೆಲ್ಲ ಹೇಳಿ ಹೋಗೋಕ್ಕಾಗಲಿಲ್ಲ, ಅದಕ್ಕೆ ಈ ಪತ್ರದಲ್ಲಿ ಬರೆದಿದ್ದೀನಿ. ಪತ್ರದಲ್ಲಿ ಬರೆದಿದ್ದಕ್ಕೆ ಕೋಪ ಬೇಸರ ಬೇಡ. ಹಲೋ ಹಲೋ ತುಳಸಿಯವರೇ, ಈಗೆದ್ರಾ? ಎದ್ದ ತಕ್ಷಣ ನಿಮ್ಮ ಅಂದವಾದ ಮುಖ ಕಾಣಲಿಲ್ಲ ಅಂದರೂ ನೀವು ಬರೆದಿರೋ ಅಂದವಾದ ಅಕ್ಷರಗಳು ಕಾಣಿಸ್ತು. ಪತ್ರ ಓದೋಕ್ಕೆ ಬೇಜಾರು ಮಾಡ್ಕೋಬೇಡಿ ಅಂತ ಬರೆದಿದ್ದೀರಾ, ಆದರೆ ನಿಮ್ಮ ಈ ಪತ್ರ ಓದೋದಕ್ಕೆ ಎಷ್ಟು ಖುಷಿ ಆಯಿತು ಗೊತ್ತಾ? ನೀವೇನೇ ಹೇಳಿ, ಅಕ್ಷರಗಳಿಗೆ ಇರೋ ಶಕ್ತಿ ಮಾತುಗಳಿಗಿಲ್ಲ. ನಿಜ ಮಾಧವ್ರೆ, ನನಗೂ ಹಾಗೆ ಅನಿಸಿ ಪತ್ರ ಬರೆದೆ.
ಸರಿ ಸರಿ, ನೀವೀಗ ರೆಡಿಯಾಗಿ ತಿಂಡಿ ತಿಂದು ಕೆಫೆಗೆ ಹೊರಡಿ. ಅಲ್ಲ ತುಳಸಿಯವರೇ, ನೀವು ಮೊದಲೇ ಹೇಳಿದಿದ್ರೆ ನಾನು ಬೇಗ ಹೇಳ್ತಾ ಇದ್ದೆ, ನಿಮ್ಮ ಜೊತೆ ಬರ್ತಾ ಇದ್ದೆ. ಅದು ನನಗೆ ಬೆಳಗ್ಗೆ ಬೇಗ ಎಚ್ಚರ ಆಗೋಯ್ತು. ಎದ್ದ ತಕ್ಷಣ ಯಾಕೋ ದೇವಸ್ಥಾನಕ್ಕೆ ಹೋಗಬೇಕು ಅನ್ನಿಸ್ತು. ನಿಮಗೆ ತುಂಬ ಕೆಲಸ ಇರುತ್ತೆ, ಜೊತೆಗೆ ನೀವು ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ರಿ, ಅದಕ್ಕೆ ಬಂದ್ಬಿಟ್ಟೆ. ನಾನು ಬೇಗ ಮನೆಗೆ ವಾಪಸ್ ಬಂದ್ಬಿಡ್ತೀನಿ. ಆಯ್ತಾಯ್ತು, ಬೇಗ ಬರಬೇಕು ಅಂತೇನಿಲ್ಲ. ನಿಮಗೆ ಎಷ್ಟೊತ್ತು ಸಂತೋಷನೋ ಅಷ್ಟೊತ್ತು ದೇವಸ್ಥಾನದಲ್ಲಿದ್ದು ಹುಷಾರಾಗಿ ಬನ್ನಿ. ಸರಿ ಮಾಧವ್ ಅವರೇ, ನೀವು ತಿಂಡಿ ತಿಂದ್ಬಿಟ್ಟು ಹೊರಡಿ. ಆಯ್ತಾಯ್ತು, ತಿಂಡಿ ತಿಂದ್ಕೊಂಡೇ ಹೊರಡ್ತೀನಿ. ಭಗವಂತ, ನಾನು ಅಂದ್ಕೊಂಡಿದ್ದೆ ನಿಜ ಆದರೆ ಅದಿವತ್ತು ಸಾಬೀತಾಗೋ ಹಾಗಾಗ್ಲಿ ದೇವ್ರೆ. ನನ್ನ ಮನೆಗೆ, ನನ್ನ ಸಂಸಾರಕ್ಕೆ, ನನ್ನ ಮಕ್ಕಳಿಗೆ ಯಾವ ತೊಂದರೆನೂ ಆಗಬಾರ್ದು. ಅವತ್ತು ಆ ವ್ಯಕ್ತಿ ಮಾತಾಡಿದ ಮಾತುಗಳು ನನ್ನ ಮನೆ ಬಗ್ಗೆನೇ ಹೇಳಿದ ಹಾಗಿತ್ತು. ಇವತ್ತೇನಾದರೂ ಆತ ಸಿಕ್ಕಿದ್ರೆ ನನಗೆ ಸತ್ಯಗಳೆಲ್ಲ ಗೊತ್ತಾಗ್ಬೋದು. ಎಲ್ಲ ನಿನ್ನ ಕೈಯಲ್ಲೇ ಇದೆ ಭಗವಂತ. ಅವನು ಇಲ್ಲೇ ಎಲ್ಲೋ ಓಡಾಡ್ಕೊಂಡಿದ್ದ, ಎಲ್ಲಿರ್ಬೋದು? ನಿಮ್ಮ ಮನೆಯಲ್ಲಿ ಈಗಾಗಲೇ ಒಂದು ಜೀವನ ಬಲಿ ತಗೊಂಡಿರೋ ವಿಷ ಸರ್ಪ ಅದು. ಬಂದ್ರಾ? ಬನ್ನಿ, ನೀವು ಬಂದೇ ಬರ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಬೆನ್ನೆ ಹಿಂದೆ ಕಂಟಕ ಇದೆ, ಹುಷಾರಾಗಿರಿ, ಮೈಯೆಲ್ಲ ಕಣ್ಣಾಗಿರಿ. ಎಲ್ಲರನ್ನು ಕಾಪಾಡೋ ಶಕ್ತಿ ನಿಮಗಿದೆ ಅಂತ ನನಗೆ ಗೊತ್ತು. ವಿಷಕಾರ ಸರ್ಪ ನಿಮ್ಮ ಮನೇಲಿದೆ, ಆದ್ರೆ ಆ ವಿಷ ಏನು ಮಾಡದೇ ಇರೋ ಹಾಗೆ ನೋಡ್ಕೊಳ್ಳೋ ಶಕ್ತಿ, ಆ ವಿಷಕಂಠದ ಶಕ್ತಿ ನಿಮಗಿದೆ. ಕಾಪಾಡಿ, ಮೈಯೆಲ್ಲ ಕಣ್ಣಾಗಿರಿ. ಇವ್ರನ್ನ ನಾನು ಎಲ್ಲೋ ನೋಡಿದ್ದೀನಿ. ಚಂದ್ರಕಾಂತ? ಹೌದು, ಇವರೇ ಅಲ್ಲಿ ಸಿಕ್ಕಿದ್ದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.